ಜಾತಿ ಗಣತಿ ಜಾರಿಗೆ ರಾಜ್ಯ ಸರ್ಕಾರದಲ್ಲಿ ಒತ್ತಡ ಹೆಚ್ಚಾಗಿದೆ. ಹಾಗಾಗಿ ಜಾತಿ ಜನಗಣತಿಯನ್ನ ಜಾರಿ ಮಾಡೇ ಮಾಡ್ತೀವಿ, ವರದಿಯನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ಒಕ್ಕರಲ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯೊಂದು ನಡೆದಿತ್ತು. ಈ ಸಭೆಯಲ್ಲಿ ಒಂದಿಷ್ಟು ಜನ ಶಾಸಕರು, ಸಚಿವರೆಲ್ಲರೂ ಕೂಡ ಒಕ್ಕರಲ ಒತ್ತಾಯವನ್ನು ಮುಖ್ಯಮಂತ್ರಿಗಳ ಮುಂದಿಟ್ಟರು. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ವರದಿಯನ್ನ ಜಾರಿ ಮಾಡೇ ಮಾಡ್ತೀವಿ, ಅದು ಕಾನೂನುಬದ್ಧವಾಗಿದೆ, ವೈಜ್ಞಾನಿಕವಾಗಿ ಮಾಡಿದೀವಿ, ಅದನ್ನ ಜಾರಿ ಮಾಡೇ ಮಾಡ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಈ ವರದಿ ವೈಜ್ಞಾನಿಕವಾಗಿದೆ ಅಂತ ಹೇಳಿದ್ದಾರೆ. ಆದರೆ ಲಿಂಗಾಯತರು ಸೇರಿ ಹಲವು ಸಮುದಾಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಜಾತಿ ಜನಗಣತಿ ವಿಚಾರದಲ್ಲಿ ಒಂದು ವೇಳೆ ಅದು ಜಾರಿ ಆದರೆ ದೊಡ್ಡ ಹೋರಾಟ ನಮ್ಮದೇ ಇರುತ್ತೆ ಅಂತ ವಿಪಕ್ಷದವ್ರು ಬಿಡಿ, ಬಿಜೆಪಿಯವ್ರು ಬಿಡಿ, JDS ಅವ್ರು ಬಿಡಿ, ಕಾಂಗ್ರೆಸ್ನವರೇ ಇನ್ನು ಯಾರ್ಯಾರೋ ಯಾಕೆ ರಾಜ್ಯದ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಮತ್ತು ಶಾಸಕರಾದಿಯಾಗೆ ಈ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಇದನ್ನು ಅನುಷ್ಠಾನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಹ ಆಗಿದೆ. ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಜಾತಿ ಜನಗಣತಿ ಅನ್ನೋವಂಥ ವಿಚಾರವೇ ಎಲ್ಲ ಒಂದು ಕಡೆ ಜೇನುಗೂಡಿಗೆ ಕೈ ಹಾಕದಂಗೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ದು ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಾ? ಏನು ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ ದೀಪಾ? ಇದಕ್ಕೆ ಜಾತಿ ಜನಗಣತಿ ಅಂದ್ರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿ ಅನ್ನುವಂತಹದ್ದು ನಿಮ್ಮ ಸರ್ಕಾರ ಹೇಳ್ತಾ ಇದೆ. ಈಗ ಆಲ್ರೆಡಿ ಸ್ವೀಕಾರ ಆಗಿದೆ, ಅವರ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಪ್ರಣಾಳಿಕೆಯ ಒಂದಿಷ್ಟು ಅಂಶಗಳನ್ನ ಅವರು ಜಾರಿಗೆ ತರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದ್ರೆ ಪ್ರಣಾಳಿಕೆಯಲ್ಲಿ ಸೇರಿಸುವಂತಹ ಹೊತ್ತಿನಲ್ಲಿ ಎಲ್ಲೋ ಒಂದ್ ಕಡೆ ಪ್ರಬಲ ಸಮುದಾಯ ಈ ಮಟ್ಟಿನ ವಿರೋಧವನ್ನ ಮಾಡುತ್ತೆ ಅನ್ನುವಂತಹದ್ದು ಪ್ರೌಡ್ಲಿ ಈಗಿನ ಸರ್ಕಾರದ ನಾಯಕರುಗಳಿಗೂ ಕೂಡ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ವರದಿ ಸ್ವೀಕಾರ ಆದ್ಮೇಲೆ ಅದನ್ನ ಬಹಿರಂಗ ಪಡಿಸ್ಬೇಕು, ಜಾರಿಗೆ ತರಬೇಕು ಅನ್ನುವಂತಹದ್ದು ಇದ್ದೇ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅದಾಗಿಲ್ಲ. ಇತ್ತೀಚಿನ ಒಂದಿಷ್ಟು ಸಚಿವ ಸಂಪುಟ ಸಭೆಗಳಲ್ಲೂ ಕೂಡ ಬರುತ್ತೆ, ಅದನ್ನ ಏನೋ ಮುಚ್ಚಿದ ಲಕೋಟೆಯನ್ನ ತೆರೀತಾರೆ, ಅದ್ರಲ್ಲಿ ಏನಿದೆ ಅನ್ನುವಂತಹದ್ದು ಬಹಿರಂಗ ಆಗುತ್ತೆ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅದಾಗಿರ್ಲಿಲ್ಲ. ಕಾರಣ ಇಷ್ಟೇ, ಪ್ರಬಲ ಸಮುದಾಯಗಳ ತೀವ್ರ ಮಟ್ಟಿನ ವಿರೋಧ. ಈಗ ನಿನ್ನೆ ನಡೆದಂತಹ ಪೂರ್ವಭಾವಿ ಸಭೆಯಲ್ಲೂ ಕೂಡ ಒಂದಿಷ್ಟು ಜನ ಅದನ್ನ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ನಿಮ್ಮನ್ನ ನೆನಪಿಟ್ಟುಕೊಳ್ಳುವಂತಹ ಕೆಲಸ ಆಗುತ್ತೆ, ದಯಮಾಡಿ ಅದನ್ನ ಜಾರಿಗೆ ತನ್ನಿ, ನಮ್ಮ ಮಕ್ಕಳಿಗೆ, ನಮ್ಮ ಫ್ಯೂಚರ್ ಎಲ್ಲದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಆದ್ರೆ ಸಿದ್ದರಾಮಯ್ಯನವರು ಅಲ್ಲೂ ಕೂಡ ಪುನರುಚ್ಚಾರ ಮಾಡಿರುವಂತಹದ್ದು, ನಾವು ಮಾಡೇ ಮಾಡ್ತೇವೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿರೋದ್ರಿಂದ ಅದನ್ನ ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬೀಸೋದೊಣ್ಣೆಯಿಂದ ಪ್ರತಿ ಬಾರಿಯೂ ಕೂಡ ಸರ್ಕಾರ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡೇ ಮಾಡ್ತಾ ಇದೆ. ಯಾಕಂದ್ರೆ ಸಚಿವ ಸಂಪುಟಕ್ಕೆ ತರ್ತೀವಿ ಅಂದ್ರೂ ತರಲಿಲ್ಲ, ಒಂದಿಷ್ಟು ಮೀಟಿಂಗ್ ಗಳನ್ನ ಮಾಡಿದ್ರು, ಮೀಟಿಂಗ್ ಮಾಡಿದ ಬಳಿಕ ಬಹಿರಂಗ ಪಡಿಸ್ತೀವಿ ವರದಿನ ಅಂದ್ರು, ಅದು ಆಗ್ಲಿಲ್ಲ. ನೆನೆಯೂ ಕೂಡ ಒಂದು ಬೀಸೋದೊಣ್ಣೆಯಿಂದ ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಳಕ್ ಹೇಳಿದ್ರ ಅನ್ನುವಂತಹದ್ದು. ಆದ್ರೆ ಸಭೆಯಲ್ಲಿ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದ್ರಿಂದ ಒಂದಿಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಥ್ಯಾಂಕ್ ಯು ದೀಪಾ ಮಾಹಿತಿಗೆ.